ನೇರವಾಗಿ ಮಾತನಾಡೋದಕ್ಕೆ ಸೇನಾಧಿಕಾರಿಗಳಾಗಿರುವಂತಹ ವೆಂಕಟೇಶ್ ಅವರು ಸಂಪರ್ಕದಲ್ಲಿದ್ದಾರೆ. ಜೈ ಹಿಂದ್ ಸರ್. ನಾನು ಆಗ್ಲೇ ಕೇಳ್ತಾ ಇದ್ದೆ, ಸುದೀನ ಭಾರತದ ಪಾಲಿಗೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಪ್ರತಿಕಾರ ಯಾವಾಗ ಆಗುತ್ತೆ ಅಂತ. ಫೈನಲಿ 13 ದಿನದ ಬಳಿಕ ಆಗಿದೆ. ಫಸ್ಟ್ ರಿಯಾಕ್ಷನ್ ಪಡ್ಕೊಳ್ಬೇಕು ಸರ್ ನಿಮ್ದು. ನನಗೆ ಅದು ಲಾಸ್ಟ್ ಟೈಮ್ ಹೇಳಿದಂಗೆಲ್ಲ ಇದು ಬೇಸಿಕಲಿ ಏರ್ ಪವರ್ ಯೂಸ್ ಆಗಿದೆ ಟೆರರ್ ಕ್ಯಾಂಪ್ದಲ್ಲಿ. ಈ ಒಂದು ಏರ್ ಪವರು ಟೆರರ್ ಕ್ಯಾಂಪ್ಸು, ಟೆರರಿಸ್ಟು ಮತ್ತು ಅವ್ರದ್ದು ಅಮ್ಯುನಿಷನ್ನು ಮತ್ತು ಅಮ್ಯುನಿಷನ್ ಡಂಪ್ಸ್ ಆಗಲಿ ಇವೆಲ್ಲ ಏನಪ್ಪ ಅಂದರೆ ಇಂಡಿಯನ್ ಏರ್ಫೋರ್ಸ್ ಅಥವಾ ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ಸು ಪಾಕಿಸ್ತಾನಿ ಮಿಲಿಟ್ರಿ ಟಾರ್ಗೆಟ್ ಅಥವಾ ಸಿವಿಲಿಯನ್ ಟಾರ್ಗೆಟು ಟಚ್ ಮಾಡಿಲ್ಲ. ಯಾಕಂದರೆ ಓನ್ಲಿ ಟೆರರ್ ಟಾರ್ಗೆಟ್ಸ್ ಅಷ್ಟೇ ಟಚ್ ಮಾಡಿರ. ಇದಕ್ಕೆ ಏನಪ್ಪ ಅಂದರೆ ಯಾವ ಥರದ ಯುಎನ್ಒದಿಂದ ಅಥವಾ ಬೇರೆ ವಿಶ್ವದಿಂದ ಟೀಕೆ ಬರೋದಿಲ್ಲ. ಯಾಕಂದರೆ ವಿ ಆರ್ ವೆಲ್ ವಿತಿನ್ ಅವರ್ ರೈಟ್ಸ್ ಟು ಅಟ್ಯಾಕ್ ಸ್ಟ್ರೈಕ್ ಅಟ್ ಟೆರರ್ ಕ್ಯಾಂಪ್ಸ್. ಸೊ ಅದು ಎಕ್ಸಾಕ್ಟ್ಲಿ ಪ್ರಿಸೈಸ್ ಟಾರ್ಗೆಟ್ ಚೂಸ್ ಮಾಡಿದ್ದಾರೆ. 9 ಟೆರರ್ ಕ್ಯಾಂಪ್ಸ್. ಆ್ಯಂಡ್ ಏನಂತಂದರೆ ಇದು ಫ್ರಮ್ ಲೆಫ್ಟ್ ಟು ರೈಟ್ ಏನಂತಂದರೆ ಲೀನಿಯರ್ ಆಗಿ LOCL ಇದೆ. 1, 2 ಲೊಕೇಶನ್ಸು ಸ್ವಲ್ಪ ಡೀಪ್ ಇದೆ. ಅದಾದ ನಂತರ ಈಗ ಏನಂತಂದರೆ ಸೇಮ್ ನೀವು ಬಾಲಾಕೋಟ್ ರೆಪ್ಲಿಕಾ ಸ್ವಲ್ಪ ಟು ಆ್ಯಂಡ್ ಫ್ರೋ ಅಟ್ಯಾಕ್ ನೋಡೋಕ್ಕೆ ಸಿಗ್ಬೋದು. ಬಟ್ ಇಟ್ ಈಸ್ ಓನ್ಲಿ ಬೆಟರ್ ಪಾಕಿಸ್ತಾನ ಏನಪ್ಪ ಅಂದರೆ ಇದಕ್ಕೆ ರಿಯಾಕ್ಟ್ ಮಾಡಲಾರ್ದ ಸುಮ್ಮನೆ ಕುಂತ್ರೆ ಯುದ್ಧ ಎಸ್ಕಲೇಟ್ ಆಗೋದಿಲ್ಲ, ಯುದ್ಧ ಕಂಟಿನ್ಯೂ ಆಗೋದಿಲ್ಲ. ವೆರಿ ಟ್ರೂ. ಇಲ್ಲಿ ನಾವು ಗಮನಿಸ್ತಾ ಇದ್ವಿ ಅಂದರೆ ಬಾಲಾಕೋಟ್ ಏರ್ ಸ್ಟ್ರೈಕಲ್ಲಿ ನಮಗೆ ಕಾಣೋದಕ್ಕೆ ಸಿಕ್ಕಿದ್ದು ಹೆಚ್ಚಂದರೆ ಒಂದಷ್ಟು ಸ್ಯಾಟಲೈಟ್ ಇಮೇಜಸ್. ಬಟ್ ಇಲ್ಲಿ ಆಲ್ರೆಡಿ ಲೈವ್ ವಿಜುವಲ್ಸ್ ಎಲ್ಲ ನಮಗೆ ಸಿಗ್ತಾ ಇದೆ. ಪಾಕಿಸ್ತಾನದ ಕೆಲ ಮೀಡಿಯಾಗಳೇ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದೆ. ಸೊ ಹಿಂದಿನ ದಾಳಿಗೂ ಈ ದಾಳಿಗೂ ಎಷ್ಟು ವಿಭಿನ್ನತೆಯನ್ನು ನಿಮ್ಗೆ ಆರಂಭಿಕ ಹಂತದಲ್ಲಿ ನೋಡೋದಕ್ಕೆ ಸಿಕ್ತು. ಆಮೇಲೆ ಇನ್ನೊಂದು ಯಾವ್ಯಾವ ಮಿಸೈಲ್ಗಳನ್ನು ಬಳಕೆ ಮಾಡಿರ್ಬೋದು ಸರ್? ಬಿಕಾಸ್ ಧ್ವಂಸ ಆಗಿರೋದು ಬಹಳ ದೊಡ್ಡ ಮಟ್ಟದಲ್ಲಾಗಿದೆ. ಕಟ್ಟಡನೇ ಮುಗಿದೋಗ್ಬಿಡ್ಬೇಕು, 16 ಎಕರೆನಲ್ಲಿ ಎಫೆಕ್ಟ್ ಆಗಬೇಕು ಅಂದರೆ ಐ ಥಿಂಕ್ ಬಹಳ ದೊಡ್ಡ ಸ್ಫೋಟಕಗಳನ್ನ, KG ಗಟ್ಟಲೆ ಸ್ಫೋಟಕಗಳನ್ನು ಬಳಸಿರ್ಬೋದು ಅಂತ ಅನ್ಸುತ್ತೆ. ಎಸ್, ದಟ್ ಇಸ್ ರೈಟ್. ಯಾಕಂದರೆ ಇಲ್ಲಿ ಮಿಸೈಲ್ ಏನಪ್ಪ ಅಂದ್ರೆ ಏರ್ಕ್ರಾಫ್ಟ್ಸ್ ಕ್ಯಾರಿ ಮಾಡಿದ್ದು ಭಾಳ ಸೊಫಿಸ್ಟಿಕೇಟೆಡ್ ಮಿಸೈಲ್ಸ್ ಇದೆ. ಅದ್ರ ಸಲುವಾಗಿ ಅದು ಡಿಸ್ಟ್ರಕ್ಷನ್ ಲೆವೆಲನ್ನು ಹೈ ಇದೆ. ಸ್ವಲ್ಪ ಮಾಹಿತಿ ಪ್ರಕಾರ ಇವನ್ ಇಂಡಿಯನ್ ನೇವಿ ಶಿಪ್ದಿಂದನೂ ಮಿಸೈಲ್ಸ್ ಫೈರ್ ಆಗಿದೆ ಅಂತ ಇದಿದೆ. ಅಂದರೆ ಟ್ರೈ ಸರ್ವಿಸಸ್ 3 ಸರ್ವಿಸಸ್ ಇನ್ವಾಲ್ವ್ ಅದು ಮಾಡಿದಂಥ ಇದು ಆಪರೇಷನ್ ಸಿಂಧೂರು. ಅಂದ್ರೆ ಈಗ ಮಿಲಿಟರಿಲಿ ಹೇಳ್ಬೇಕಂದ್ರೆ ಇಟ್ ಇಸ್ ಅ ಹ್ಯೂಜ್ ಸಕ್ಸಸ್. ಏನಂತಂದ್ರೆ ಎಟ್ ಎ ಟೈಮ್ ಏನಪ್ಪ 9 ಟೆರರ್ ಕ್ಯಾಂಪ್ಸ್ ಮಾಡಿ ಒಂದು 75 ಅಬೌಟ್ ಡೆತ್ಸ್ ಆಗಿದೆ ಟೆರರ್ ಕ್ಯಾಂಪ್ಸ್ ಅಂತಂದ್ರೆ ಇಟ್ ಇಸ್ ಅ ವೆರಿ ಗುಡ್ ಸಕ್ಸಸ್. ಅಂಡ್ ಮೋರ್ ಎವರ್ ಕೆಲವೊಂದು ನ್ಯೂಸ್ ಚಾನೆಲ್ ಕವರ್ ಮಾಡ್ತಾ ಇದ್ದಾರೆ, ಅಲ್ಲಿ J-17 ಏರ್ಕ್ರಾಫ್ಟ್ ಅಂತ ಇಟ್ಕೊಂಡು ಇಟ್ ವಾಸ್ ಟ್ರೈ ಟು ಕ್ರಾಸ್ ಇಂಡಿಯನ್ LOC ಅಂತ. ಬಟ್ ಇನ್ನು ಅನ್ಕನ್ಫರ್ಮ್ಡ್ ನ್ಯೂಸು. ಅದನ್ನು ಏನಪ್ಪ ಅಂದ್ರೆ ಏರ್ಕ್ರಾಫ್ಟನ್ನು ಬೆಳೆಸಿದ್ದಾರೆ ಇಂಡಿಯನ್ ಆರ್ಮಿ, ಇಂಡಿಯನ್ ಏರ್ಫೋರ್ಸ್ ಅಂತ ಸುದ್ದಿ ಇದೆ. ಅದೇನಾದರೂ ನಿಜವಾದ ಏನಪ್ಪ ಅಂದ್ರೆ ನ್ಯೂಸ್ ಇದ್ರೆ ದಟ್ ಈಸ್ ಅ ಹ್ಯೂಜ್ ಸಕ್ಸಸ್. ಯಾಕಂದರೆ J-17 ಇದು ಚೈನೀಸ್ ಏರ್ಕ್ರಾಫ್ಟು, 5th ಜನರೇಷನ್ ಏರ್ಕ್ರಾಫ್ಟು. ವೆರಿ ಡಿಫಿಕಲ್ಟ್ ಟು ಹಿಟ್, ವೆರಿ ಡಿಫಿಕಲ್ಟ್ ಟು ಡಿಟೆಕ್ಟ್. ಆ ನ್ಯೂಸ್ ಕರೆಕ್ಟ್ ಇದೆಯೋ ಅಥವಾ ಸುಳ್ಳಿದೆ ಹೇಳೋಕ್ಕಾಗೋದಿಲ್ಲ. ಒಂದು ವೇಳೆ ನಿಜ ಇತ್ತಂತಂದ್ರೆ ಇಟ್ ಇಸ್ ಅ ಹ್ಯೂಜ್ ಸಕ್ಸಸ್ ಫಾರ್ ಇಂಡಿಯನ್ ಏರ್ ಫೋರ್ಸ್ ಆ್ಯಂಡ್ ಇಂಡಿಯನ್ ಏರ್ ಡಿಫೆನ್ಸ್ ಸಿಸ್ಟಮ್. ರೈಟ್. ವೆಂಕಟೇಶ್ ಸರ್, ಹಾಗೆ ಇರಿ. ನಮ್ಮ ಜೊತೆಗೆ ಇನ್ನೊಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೋಹನ್ ಚಿತ್ತಲೆ ಸರ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಕೂಡ ಸೇನಾಧಿಕಾರಿ. ಜೈ ಹಿಂದ್ ಸರ್. ಬಹಳ ಈ ಕ್ಷಣಕ್ಕೋಸ್ಕರ ನಾವೆಲ್ಲ ವೇಟ್ ಮಾಡ್ತಾ ಇದ್ವಿ. ಫೈನಲಿ ಆಗಿದೆ. ಎಷ್ಟು ಖುಷಿ ಇದೆ, ಸೇನೆಯ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂತ. ಫಸ್ಟ್ ರಿಯಾಕ್ಷನ್. ಬೋಲೋ ಭಾರತ್ ಮಾತಾ ಕಿ ಜೈ, ಭಾರತೀಯ ಸೇನಾ ಕಿ ಜೈ. ಮಮತಾ ಅವರೇ, ನಿಮ್ಮ 26 ಸಹೋದರಿಯರ ಸಿಂಧೂರನ್ನು ಕಿತ್ತುಕೊಂಡ ಬಿಕಾರಿಸ್ತಾನಿನ ಬದಲಾವನ್ನ ನಿನ್ನೆ ರಾತ್ರಿ 1 ಗಂಟೆಗೆ ಭಾರತೀಯ ಸೇನಾ ತಗೊಂಡಿದೆ. ಅದಕ್ಕೆ ನಿಮಗೂ ಕೂಡ ಅಭಿನಂದನೆಗಳು. ಸುಮಾರು ದಿವಸದಿಂದ ನೀವು ಹೇಳ್ತಾನೆ ಬಂದಿದ್ರಿ ಈಗ ಯಾವಾಗ ಆ್ಯಕ್ಷನ್ ಆಗ್ತದೆ ನೋಡಿ. ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್. ನಿನ್ನೆ ಇಡೀ ದಿವಸ ನ್ಯಾಷನಲ್ ಮೀಡಿಯಾ, ಇಂಟರ್ನ್ಯಾಷನಲ್ ಮೀಡಿಯಾ ಎಲ್ಲರಿಗೂ ಮೈಂಡ್ ಡೈವರ್ಟ್ ಮಾಡಿ ಮಾಕ್ ಡ್ರಿಲ್ ಮಾಡ್ತೇವೆ ಅಂತಂದಾಗ ಪಾಕಿಸ್ತಾನ ಕೂಡ ತಿಳ್ಕೊಂಡಿತ್ತು, ಇಂಟರ್ನ್ಯಾಷನಲ್ ಮೀಡಿಯಾ ಕೂಡ ತಿಳ್ಕೊಂಡಿತ್ತು, ನಮ್ಮ ಮೀಡಿಯಾ ಕೂಡ ತಿಳ್ಕೊಂಡಿತ್ತು. ಆದರೆ ಒಂದು ಹೇಳ್ತೇನೆ, ನಾವು ಯಾವಾಗ ನರೇಂದ್ರ ಮೋದಿ ಹೇಳಿದ್ರು ನಾವು ಹಮ್ ಕಭಿ ಛೇಡ್ತೇನೆಯೇ ಛೇಡೆಂಗೆ ತೋ ಛೋಡ್ತೇನೆಯೇ, ನಾವು ಯಾರಿಗೂ ಕೆಣಕಿಸುವುದಿಲ್ಲ, ಆದರೆ ಕೆಣಕಿದ್ರೆ ಬಿಡೋದಿಲ್ಲ. ಅದರ ಪ್ರತ್ಯುತ್ತರ ನಿನ್ನೆ ರಾತ್ರಿ 1:15ಕ್ಕೆ ಬ್ರಹ್ಮೋಸ್ ಮಿಸೈಲ್ ಹಾಗೂ ನಮ್ಮ ರಫೇಲ್ ಹೆಲ್ಪ್ನಿಂದ ಸ್ಕ್ರ್ಯಾಪ್ ಮಿಸೈಲಿಂದ ತೂಕ 400 kg ಇರ್ತದೆ. ಟೋಟಲ್ ಮಿಸೈಲಿನ ವೇಟ್ 1300 kg ಇರ್ತದೆ. ಅಂಥ ವೇಟನ್ನು ತಗೊಂಡು ರಫೇಲ್ ಸಕ್ಸಸ್ಫುಲ್ ಆಗಿ ಬಂಬಾರ್ಡಿಂಗ್ ಮಾಡಿ ಬಂಕರ್ಸ್ಗಳನ್ನು ಧ್ವಂಸ ಮಾಡಿದ್ದಾರೆ. ಮೀಡಿಯಾ ಹೇಳ್ತಾ ಇದ್ದಾರೆ 90-100 ಅಂತ. ನನಗೆ ಗೊತ್ತಿದೆ 90-100 × 10 ಮಾಡಬೇಕಿದು ಸೈನ್ಯದಲ್ಲಿ ಯಾವಾಗೂ. ಯಾಕಂದ್ರೆ ಯಾವಾಗೂ ಶತ್ರು ರಾಷ್ಟ್ರಗಳು ಕಡಿಮೆ ಫಿಗರನ್ನೇ ತೋರಿಸ್ತಾರೆ. ಅದಕ್ಕೆ ಸುಮಾರು 800 ರಿಂದ 900 ಜನ ಸತ್ತಿದ್ದಾರೆ. ಆದರೆ
ಒಂದು ಮಾತು ಆ UP ಕಾಂಗ್ರೆಸ್ಸಿನ ಅಜಯ್ ರಾಯ್ಗೆ ಹೇಳಬೇಕು, ತಮ್ಮ ಮೊನ್ನೆ ನೀನು ತೋರಿಸಿದ್ದಿ ಗೊಂಬೆ ರಫೇಲು, ಆ ರಫೇಲಿನ ಗೊಂಬೆ ಆ ಮಿರ್ಚಿ ಮತ್ತು ಲಿಂಬೆಹಣ್ಣು, ಸಾವಿರಾರು ಲಿಂಬೆಹಣ್ಣು ಸಾವಿರಾರು ಮಿರ್ಚಿ ಪಾಕಿಸ್ತಾನದಲ್ಲಿ ಹಾಕಿದ್ದಾರೆ. ನೆವರ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಇಂಡಿಯನ್ ಆರ್ಮಿ ಆಫ್ಟರ್ 2014 ಇಷ್ಟು ಸದೃಢ ಇದೆ, ಇಷ್ಟು ಶಕ್ತಿವಾನ್ ಇದೆ. ಅದರ ಪ್ರತ್ಯುತ್ತರ ನಾನು ಈಗ ಭಾರತದ ಸೈನ್ಯ ಕೊಟ್ಟಿದೆ. ಮುಂದೂ ಕೂಡ ಇವತ್ತು ರಿಟಾಲಿಯೇಷನ್ 100% ಅವ್ರು ಮಾಡ್ತಾರೆ. ಆ ರಿಟಾಲಿಯೇಷನ್ಗೆ ತಕ್ಕ ಉತ್ತರ ಸಿಗ್ತದೆ ಅಂತ ಭರವಸೆ ನನಗಿದೆ. ಓಕೆ, ಮೋಹನ್ ಚಿತ್ತಲೆ ಸರ್ ಹಾಗೆ ಸಂಪರ್ಕದಲ್ಲಿರಿ. ವೆಂಕಟೇಶ್ ಸರ್, ನಿಮ್ದೊಂದು ಫೈನಲ್ ರಿಯಾಕ್ಷನ್ ನನಗೆ ಬೇಕು. ಈಗ ನಾವು ದಾಳಿ ಮಾಡಾಗಿದೆ, ಅವ್ರು ಹೇಳ್ತಾ ಇದ್ದಾರೆ, ಬಾಯಿ ಬಡ್ಕೊಳ್ತಾ ಇದ್ದಾರೆ, ನಾವು ಕೂಡ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸದೃಢವಾಗಿದೆ, ಸಂಭವ್ಯ ದಾಳಿಯನ್ನು ನಾವು ಹೇಗೆ ಎದುರಿಸ್ತೀವಿ ಅಂತ ನೀವು ಹೇಳೋದಾದ್ರೆ? ಏರ್ ಡಿಫೆನ್ಸ್ ಸಿಸ್ಟಮ್ ಬೋತ್ ಸೈಡ್ಸ್, ಅವರು ಏನಪ್ಪ ಅಂದ್ರೆ ಸ್ಟ್ಯಾಂಡಿಂಗ್ ಆರ್ಮಿ ಇದೆ, ನಮ್ಮದು ಸ್ಟ್ಯಾಂಡಿಂಗ್ ಆರ್ಮಿ ಇದೆ. ಸೊ ಅವರು ಡೆಫಿನೆಟ್ಲಿ ಏನಂತಂದ್ರೆ ಈ ರಿಟಾಲಿಯನ್ ಆ್ಯಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಏನಂತಂದ್ರೆ ಅವರು ಏನಂತಂದ್ರೆ ಸ್ವಲ್ಪ LOC ಕ್ರಾಸ್ ಮಾಡಿ ಬೇಸಿಕಲಿ ಏರ್ ಪವರ್ ಯೂಸ್ ಮಾಡಿಕೊಂಡು ಏನಾದರೂ ಕೆಲವೊಂದು ಟಾರ್ಗೆಟ್ಸ್ ಚೂಸ್ ಮಾಡ್ಕೊಂಡು ರಿಟಾಲಿಯೇಟ್ ಮಾಡ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಈಗ ಪಾಕಿಸ್ತಾನದ ಮೇಲೆ ಇರ್ತಕ್ಕಂಥ ಪ್ರೆಷರ್ ನೋಡಿದರೆ ಅವರು ರಿಟಾಲಿಯೇಟ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಇದು ಒಂದು ಎಸ್ಕಲೇಟ್ ಆಗ್ತಕ್ಕಂಥ ಚಾನ್ಸ್ ಇದೆ. ಎಸ್ಕಲೇಟ್ ಆದರೆ ಇದನ್ನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಯಾಕಂದರೆ ನಾವು ಏನಪ್ಪ ಅಂದ್ರೆ ಅವರು ಟೆರರ್ ಅಟ್ಯಾಕಿಗೆ ಏನು ರಿಪ್ಲೈ ಕೊಡಬೇಕಾಗಿತ್ತು, ಏನು ರಿಯಾಕ್ಟ್ ಮಾಡಬೇಕಾಗಿತ್ತು, ಕರೆಕ್ಟ್ ವೇಟ್ ಆ್ಯಂಡ್ ಇದರಲ್ಲಿ ಮೆಜರ್ದಲ್ಲಿ ನಾವು ಕರೆಕ್ಟ್ ರಿಪ್ಲೈ ಮಾಡಿದ್ದೀವಿ. ಐ ಹೋಪ್ ಏನಂತಂದರೆ ಇಲ್ಲಿಗೆ ಈ ಮ್ಯಾಟರ್ ಎಂಡ್ ಆಗಬೇಕು. ಇಲ್ದಿದ್ರೆ ಸ್ವಲ್ಪ ರಿಯಾಕ್ಟ್ರಿ ಇದು ಆಯ್ತಂದ್ರೆ ಸ್ವಲ್ಪ ಯು ಕ್ಯಾನ್ ಸಿ ಆ್ಯಕ್ಷನ್ ಫಾರ್ ನೆಕ್ಸ್ಟ್ 1 or 2 days ಎಕ್ಸ್ಪೆಕ್ಟೆಡ್. ರೈಟ್, ಥ್ಯಾಂಕ್ ಯು ಸರ್. ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ ಇದು ವೆಂಕಟೇಶ್ ಅವರ ಅಭಿಪ್ರಾಯ ಆಗಿತ್ತು.